ಮೆಟ್ರೋ ಅಧಿಕಾರಿಗಳಿಗೆ ಗಣಿತ ಲೆಕ್ಕವೇ ಬರೋದಿಲ್ವಂತೆ. ಅವೈಜ್ಞಾನಿಕವಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ. ಅಧಿಕಾರಿಗಳಿಗೆ ಸಂಸದ ತೇಜಸ್ವಿ ಸೂರ್ಯ ಗಣಿತ ಪಾಠ. ಟಿಕೆಟ್ ದರ ಹೆಚ್ಚಳದ ಲೆಕ್ಕಾಚಾರದಲ್ಲಿ ಸ್ಪಷ್ಟತೆಯೇ ಇಲ್ಲ. ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳದ ಕುರಿತು ಸಂಸದ ತೇಜಸ್ವಿ ಸೂರ್ಯ ಬಿಎಂಆರ್ಸಿಎಲ್ ವಿರುದ್ಧ ಕೆಂಡ ಕಾರಿದ್ದಾರೆ. ಇತ್ತೀಚೆಗೆ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದ ಬಿಎಂಆರ್ಸಿಎಲ್ ನಿಲ್ದಾಣಗಳ ಅಂತರದ ಲೆಕ್ಕಾಚಾರದಲ್ಲಿ ದರ ಏರಿಕೆ ಮಾಡಿದೆ. ಆದ್ರೆ ಯಾವ ಆಧಾರ, ಮಾನದಂಡಗಳ ಮೇಲೆ, ಎಷ್ಟೆಷ್ಟು, ಯಾವ ಲೆಕ್ಕಾಚಾರದ ಮೇಲೆ ದರ ಏರಿಕೆ ಮಾಡಿದ್ದಾರೆ ಅನ್ನೋ ಲೆಕ್ಕವೇ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಧಿಕಾರಿಗಳಿಗೆ ಗಣಿತ ಲೆಕ್ಕವೇ ಗೊತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. 10ನೇ ಕ್ಲಾಸ್ ಮಕ್ಕಳು ಸರಿಯಾಗಿರುವಂತ ಮ್ಯಾಥಮೆಟಿಕ್ಸ್ ಮಾಡ್ತಾರೆ. ಈ ಬಿಎಂಆರ್ಸಿಎಲ್ ಅವರು ಅದರಲ್ಲೂ ಮಿಸ್ಟೇಕ್ ಮಾಡಿದ್ದಾರೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ನಿನ್ನೆ ನಾನು ಕೋಣನಕುಂಟೆ ಕ್ರಾಸ್ ನಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಚೌಡಯ್ಯದಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಮೆಟ್ರೋ ತಗೊಂಡೆ. ನಾನು, ನಮ್ಮ ಸಹಾಯಕರು, ನಾವೆಲ್ಲರೂ ಒಟ್ಟಿಗೆ ಹೋದ್ವಿ. 3-4 ಜನ ನಮ್ಮ ಆಫೀಸರು. ಒಂದು ಮೆಟ್ರೋ ಟಿಕೆಟಿಗೆ ಅಲ್ಲಿಂದ ನಮಗೆ 70 ರೂಪಾಯಿ ಆಗ್ತಾ ಇದೆ. ನಾವು ಇಬ್ಬರು ಹೋಗಿದ್ದು 140 ರೂಪಾಯಿ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು. ಅದೇ ನಾವು 2 ವೀಲರಲ್ಲಿ ಹೋಗ್ಬಿಟ್ಟಿದ್ದಿದ್ರೆ, ಅದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗ್ಬಿಟ್ಟಿದ್ದಿದ್ರೆ ಅಷ್ಟು ಖರ್ಚಾಗ್ತಿರ್ಲಿಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೀಪ್ ಇರಬೇಕು, ಪ್ರೈವೇಟ್ ವೆಹಿಕಲ್ಸ್ ಕಾಸ್ಟ್ಲಿ ಆಗಬೇಕು, ಟ್ರಾಫಿಕ್ಕನ್ನು ಅಡ್ರೆಸ್ ಮಾಡೋಕ್ಕೆ ಸಾಧ್ಯ ಆಗದೆ ಆವಾಗ. ಫೇರ್ ಫಿಕ್ಸೇಷನ್ನಲ್ಲಿ ಕ್ಯಾಲ್ಕ್ಯುಲೇಷನ್ ತಪ್ಪು ಮಾಡಿ ಬಿಎಂಆರ್ಸಿಎಲ್ ಅವರು ಕಳೆದ 3.5-4 ತಿಂಗಳಿಂದ ಸುಮಾರು 150 ಕೋಟಿ ರೂಪಾಯಿ ಹೆಚ್ಚು ಜನರಿಂದ ಟಿಕೆಟ್ ರೂಪದಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ನಾವು ನಾಳೆ MDಯನ್ನು ಭೇಟಿ ಮಾಡ್ತಾ ಇದ್ದೀನಿ. ನಮ್ಮ ಈ ಭಾಗದ ಎಲ್ಲ ಶಾಸಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತಿದೆ. ನಾವೆಲ್ಲ ಒಟ್ಟಿಗೆ ಹೋಗಿ ಯಾವ ಆಧಾರದ ಮೇಲೆ ಈ ಕ್ಯಾಲ್ಕುಲೇಷನ್ ಮಾಡಿದ್ರಿ, ಈ ಮ್ಯಾಥಮೆಟಿಕ್ಸನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್ ಅಂತ MD ಅವ್ರಿಗೆ ನಾವು ಕೇಳೋಣ ಅಂತಿದ್ದೀವಿ. ಏಕೆಂದರೆ ನಾವು ಮಾಡಿದ್ದು ಲೆಕ್ಕಾಚಾರದ ಪ್ರಕಾರ ಮತ್ತು ಎಲ್ಲ ಕ್ಯಾಲ್ಕುಲೇಟರ್ ಉಪಯೋಗಿಸಿದ್ವಿ, ಚಾಟ್ GPT ಉಪಯೋಗಿಸಿದ್ವಿ. ಕೆಲವು ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಕ್ಯಾಲ್ಕುಲೇಷನ್ ಈಕ್ವೇಷನ್ ಮಾಡೋರು ಅವರೆಲ್ಲರೂ ಕೇಳಿದ್ದೀವಿ ಹೆಂಗೆ ಈ ಕ್ಯಾಲ್ಕುಲೇಷನ್ ಬರ್ತಾ ಇದೆ ಅಂತ. ಮ್ಯಾಥ್ಸ್ ಹೆಂಗೆ ಅಂದರೆ ಸರ್, ನೀವು 2+2 ಮಾಡಿದ್ರೂ 4 ಬರಬೇಕು, ನಾನು 2+2 ಮಾಡಿದ್ರೂ 4 ಬರಬೇಕು. ಬಿಎಂಆರ್ಸಿಎಲ್ MD ಕ್ಯಾಲ್ಕುಲೇಷನ್ ಮಾಡಿದ್ರು ಅದೇ ನಂಬರ್ ಬರಬೇಕು, ನಾನು ಕ್ಯಾಲ್ಕುಲೇಷನ್ ಮಾಡಿದ್ರು ಅದೇ ನಂಬರ್ ಬರಬೇಕು. ಮ್ಯಾಥ್ಸ್ ಸುಳ್ಳಾಗಲ್ವಲ್ಲ. ಅವ್ರಿಗೆ ಹೆಂಗೆ ಈ ನಂಬರ್ ಬಂತು ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಲಿ ಅಂತ ನಾಳೆ ಅವರನ್ನು ನಾವು ಭೇಟಿ ಮಾಡಿ ಕೇಳ್ತಾ ಇದ್ದೀವಿ. ದರ ಏರಿಕೆ ಪರಿಷ್ಕರಣೆ ಸಮಿತಿ ಅವೈಜ್ಞಾನಿಕವಾಗಿ ಟಿಕೆಟ್ ದರ ಏರಿಕೆ ಮಾಡಿದೆ. 3-4 ತಿಂಗಳಲ್ಲಿ 150 ಕೋಟಿ ರೂಪಾಯಿ ಹೆಚ್ಚುವರಿ ದುಡ್ಡನ್ನ ಪ್ರಯಾಣಿಕರಿಂದ ಬಿಎಂಆರ್ಸಿಎಲ್ ಪಡೆದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖುದ್ದು ಸಂಸದ ತೇಜಸ್ವಿ ಸೂರ್ಯರೇ 3-4 ದಿನಗಳ ಹಿಂದೆ ರಾಜಾನುಕುಂಟೆಯಿಂದ ಮೈಸೂರು ಸ್ಯಾಂಡಲ್ ಸೋಪು ಫ್ಯಾಕ್ಟರಿ ತನಕ ಮೆಟ್ರೋ ಪ್ರಯಾಣ ಮಾಡಿ ಟಿಕೆಟ್ ದರದ ಅಂತರದ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ ದರ ಕಡಿಮೆ ಇರಬೇಕು, ಜನರಿಗೆ ಅನುಕೂಲ ಆಗಬೇಕು ಅಂತ ಸಂಸದ ತೇಜಸ್ವಿ ಸೂರ್ಯ ತಿಳಿಸಿದ್ರು. ಮೆಟ್ರೋ ಜಾಸ್ತಿ ಆಗಿರೋದ್ರಿಂದ ಎಷ್ಟೋ ಜನ ರೈಡರ್ಶಿಪ್ ಕಡಿಮೆ ಆಗಿದೆ. ದಿನನಿತ್ಯ ಓಡಿಸೋವಂಥ ಮೆಟ್ರೋದಲ್ಲಿ ಓಡಾಡುವಂಥವ್ರಿಗೆ, ಕಾರ್ ಇಲ್ದಲೇ ಇರೋವಂಥವ್ರಿಗೆ ಅವ್ರಿಗೆ ಹೆಂಗೆ ಸರ್? ನಾವು ದಿನಕ್ಕೆ ನೀವು 250 ರೂಪಾಯಿ. ಮೊನ್ನೆ ನಾನೊಬ್ಬರು ರಸ್ತೆಯಲ್ಲಿ ಸಿಕ್ದವ್ರು ನನ್ನ ಹತ್ರ ಬಂದು ಹೇಳಿದ್ದು, ಅವರು ಅವ್ರ ವೈಫು ಪ್ರತಿ ದಿವಸ 2 ವೇ ಹೋಗಿ ಬರೋದಕ್ಕೆ ಪಾರ್ಕಿಂಗು ಸೇರಿ ಅವರಿಗೆ 600 ರೂಪಾಯಿ ಒಂದು ದಿವಸಕ್ಕೆ ಮೆಟ್ರೋ ಖರ್ಚಾಗ್ತಾ ಇದೆ ಅಂತ. 90 ಒನ್ ವೇ, ವಾಪಸ್ ಬರೋಕ್ಕೆ 90 180 ರೂಪಾಯಿ, ಪಾರ್ಕಿಂಗಿಗೆ 30 ರೂಪಾಯಿ ಎರಡೂ ಕಡೆಗೆ. ಹೆಂಗೆ ಸಾಧ್ಯ? ಸಾಮಾನ್ಯ ಜನ ಹೆಂಗೆ ಓಡಾಡೋಕ್ಕೆ ಸಾಧ್ಯ ಇದೆ? ಇದನ್ನು ನಾವು ಇವತ್ತು ಅಡ್ರೆಸ್ ಮಾಡಬೇಕಾಗಿದೆ. 30ನೇ ತಾರೀಕು ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿರುವಂಥ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಕಡಿಮೆ ಮಾಡಬೇಕು, ಇದನ್ನು ರಿವ್ಯೂ ಮಾಡಬೇಕು, ಪರಿಷ್ಕರಿಸಬೇಕು ಅನ್ನೋಂಥ ರಿಕ್ವೆಸ್ಟನ್ನು ತಿರ್ಗಾ ಅವರಿಗೆ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 30ರಂದು ಬೆಂಗಳೂರಿಗೆ ಕೇಂದ್ರ ನಗರಾಭಿವೃದ್ಧಿ ಸಚಿವರು ಬರಲಿದ್ದಾರೆ. ಅವರ ಗಮನಕ್ಕೂ ಟಿಕೆಟ್ ದರದ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ತೇಜಸ್ವಿ ಸೂರ್ಯ ನಿರ್ಧರಿಸಿದ್ದಾರೆ. ಮೆಟ್ರೋ ದರ ಏರಿಕೆ 50% 55% ಮಾಡುವ ಬದಲು 105% ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಕೂಡ ಮೆಟ್ರೋ ಟಿಕೆಟ್ ದರ ಎಷ್ಟಾಗಬೇಕಿತ್ತು ಅನ್ನೋದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ದು ಇಂದು ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ಒಟ್ಟಾರೆ ನಗರದ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡ್ತಾ ಇರೋ ಮೆಟ್ರೋ ಜನರ ಜೇಬಿಗೆ ಕತ್ತರಿ ಹಾಕುತ್ತಲೇ ಇದೆ. ದರ ಹೆಚ್ಚಳದಿಂದಾಗಿ ಜನರಿಗೆ ಮತ್ತಷ್ಟು ಬರೆ ಎಳೆದಂತಾಗುತ್ತೆ. ಈ ಬಗ್ಗೆ ಸರಿಯಾದ ನಿರ್ಧಾರ ಕೈಗೊಳ್ಳಬೇಕೆಂದು ಪ್ರಯಾಣಿಕರು ಒತ್ತಾಯಿಸುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.